ಸರ್ ಏನಾದರೂ ಕೆಲಸ ಇದ್ರೆ ಕೊಡಿ ಸರ್, ಮಗುಗೆ ಊಟ ತಿನ್ನಿಸ್ಬೇಕು ಸರ್. ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವ ನಿಮ್ಗೆ? ಕೆಲಸನೂ ಇಲ್ಲ, ಮಣ್ಣು ಇಲ್ಲ, ಹೋಗಿ ಭಿಕ್ಷೆ ಬೇಡಿ ಸಾಯಿ. ಭಿಕ್ಷೆ ಬೇಡಲಿಕ್ಕೆ ಇಲ್ಲ. ಸರ್ ನನಗೆ ಸ್ವಲ್ಪ ದುಡ್ಡು ಕೊಡ್ತೀರಾ? ಮಗುಗೆ ಊಟ ತಿನ್ನಿಸ್ಬೇಕು ಸರ್. ಭಿಕ್ಷೆ ಬೇಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವ ನಿಮ್ಗೆ? ಇಷ್ಟು ಗಟ್ಟಿ ಮುಟ್ಟಿ ಇದೆಯಾ? ಹೋಗಿ ದುಡ್ದು ತಿನ್ನು. ಸರ್ ನನಗೇನಾದರೂ ಕೆಲಸ ಇದ್ರೆ ಕೊಡಿ. ಕೆಲಸ ಏನಿಲ್ಲ, ಹೋಗಿ ಭಿಕ್ಷೆ ಬೇಡು. ಸರ್ ನನಗೆ ಸ್ವಲ್ಪ ಹಣ ಕೊಡಿ, ತುಂಬಾ ಹೊಟ್ಟೆ ಹಸಿತಾ ಇದೆ. ಭಿಕ್ಷೆ ಬೇಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ಹೋಗಿ ದುಡ್ದು ತಿನ್ನು. ಮೆಡಿಕಲ್ ಅವರಿಂದ ಅವರು 193 ಸ್ಟ್ರೈಕ್ ರೇಟ್ ರಜತ್ ಪಡಿದಾರ ಬಿಲ್ಲೋಸಲಿ ಮತ್ತೆ ಡಾಮಿನೇಟ್ ಮಾಡಿ 51 159 ಅದು ಕ್ಲಾಸ್ ಆಗಿತ್ತು. ಲೇಟ್ ಆಫ್ ಕ್ಲಿಯರ್ ಮಾಡಿದ್ರಿಂದ ಒಂದು ಸ್ವಲ್ಪ ಚೇರ್ ಕಾಣಿಸ್ತಾ ಇದೆ ಇವತ್ತು ಬ್ಯಾಂಕ್ ಸ್ಟೇಡಿಯಂ ಅಲ್ಲಿ. ಮಾರ್ಜಿನ್ ಕಮ್ಮಿ ಮಾಡೋದು ಬಹಳ ಕ್ರೂಷಿಯಲ್ ಇವತ್ತು ಅಂತೇಳಿ ಸ್ಟಾರ್ಟ್ ಆಫ್ ದ ಟೂರ್ನಮೆಂಟ್. ಮುಂದೆ ಹಾಕಿದ ತಕ್ಷಣ ಲೆಫ್ಟ್ ಹ್ಯಾಂಡ್ ಇಷ್ಟಪಡೋದು ಅದಕ್ಕೆ ಸ್ಟ್ರೈಟ್ ಸ್ವಲ್ಪ ಚಿಕ್ಕಿರೋದು ಅದಕ್ಕೆ ಟಾರ್ಗೆಟ್ ಮಾಡ್ತಾರೆ.
ಹೊಡಕತ್ರಲ್ಲ ಬಟ್ ಲೆಗ್ ಸ್ಪಿನ್ ಮಾಡಿದಾಗ ಒಂದು ಸ್ವಲ್ಪ ಶಾರ್ಟ್ ಅಥವಾ ಸ್ವಲ್ಪ ಮುಂದೆ ಬೀಳುತ್ತೆ. ಈ ರನ್ಸಲ್ಲೆಲ್ಲ ಕೂಡ ವ್ಯತ್ಯಾಸ ಆಗುತ್ತೆ. ಕೊನೆಯಲ್ಲಿ ಟೂರ್ನಮೆಂಟ್ ಇಲ್ಲ, ಎಲ್ಲ ಮ್ಯಾಚ್ ಹಲೋ ಯಾರು? ನಾವು ವೃದ್ಧಾಶ್ರಮದಿಂದ ಫೋನ್ ಮಾಡಿದ್ದು. ನಿಮ್ಮ ತಾಯಿ ಸೀತಮ್ಮನ ಬಿಟ್ಟು 6 ತಿಂಗಳಾದರೂ ಒಮ್ಮೆ ನೋಡಲು ಬಂದಿಲ್ಲ, ಫೋನು ಮಾಡಿಲ್ಲ, ಹಾಗೂ ಫೀಸ್ ಕಟ್ಟಿಲ್ಲ. ನಾವೇನು ತುಂಬಾ ಬಿಸಿ ರೀ, ಆಲ್ಬಮ್ ಫೀಸ್ ಕಟ್ಟಕ ನಮ್ಮ ಟೈಮಲ್ಲಿ ಸಿಗ್ಬೇಕು. ಅದಕ್ಕಲ್ರಿ ನಾವು ಫೋನ್ ಮಾಡಿದ್ದು. ನಿಮ್ಮ ತಾಯಿಗೆ 1 ವಾರದಿಂದ ಆರಾಮಿರಲಿಲ್ಲ, 3 ದಿನದಿಂದ ತೀರಿಕೊಂಡರು. ಆ ವಿಷಯ ನಿಮಗೆ ತಿಳಿಸಲು ಎಷ್ಟು ಸಲ ಫೋನ್ ಮಾಡಿದ್ರು ನೀವು ರಿಸೀವೇ ಮಾಡಲಿಲ್ಲ. ನಿಮ್ಮ ತಾಯಿ ಸಾಯುವಾಗ ಕೂಡಿಟ್ಟ ಟೈಲರಿಂಗ್ ಮಾಡಿ ಕೂಡಿಟ್ಟ ಹಣವನ್ನು ನಿಮಗೆ ಕೊಡಬೇಕೆಂದಿದ್ರು. ಅದಕ್ಕೆ ನಾವು ಫೋನ್ ಮಾಡಿದ್ದು. ಅಯ್ಯೋ ದೇವ್ರೆ, ನನ್ನ ತಾಯಿ ತೀರೋದ್ರ ಕೊನೆ ಗಳಿಗೆಲ್ಲ ಅವ್ರ ಮುಖ ನೋಡೋ ಭಾಗ್ಯನೂ ನಮ್ಗೆ ಸಿಗ್ಲಿಲ್ಲ. ನಾನು ಎಂತ ಪಾಪಿ. ಸರಿ, ನಾನು ಅಲ್ಲಿ ಬಂದು ಫೀಸ್ ಕಟ್ತೀನಿ. ನನ್ನ ತಾಯಿ ಟೈಲರಿಂಗ್ ಮಾಡಿ ಕೂಡಿಟ್ಟ ಹಣವನ್ನು ನಿಮ್ಮ ಆಶ್ರಮದ ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿಕೊಳ್ಳಿ. ಸರಿ, ಆಯ್ತು. ಖುಷಿಗೆ ಸ್ವಲ್ಪ ಅಷ್ಟೇ ಕೈವೇನ ಅಂತ ಎರಡು ಅವರ ಸೆಂಟ ಹೊಡಿತಾರೆ 5 ಅವರು ಮಂಜಕ್ಕ, ಸರ್ಸಕ್ಕ, ಊಟಕ್ಕೆ ರೆಡಿ ಮಾಡ್ತೇನೆ. ನಿನ್ನ ಲಕ್ಷ್ಮಕ್ಕ ಯಾಕೆ ಕೂತಿದ್ಯಾ? ಇಲ್ಲ ಶರದಮ್ಮ, ಯಾಕೋ ಮನ್ಸೇ ಸರಿ ಇಲ್ಲ. ಯಾಕೆ ಮನೆ ನೆನ್ಪಾಯ್ತಾ? ಮತ್ತೆ ಯಾಕೋ ಏನೋ ನನ್ನ ಮಗ ಸತೀಶ ನನಗೆ ತುಂಬಾ ನೆನಪಾಗ್ತಿದ್ದಾರೆ. 1 ತಿಂಗಳಾದ್ಮೇಲೆ ಬರ್ತೀನಿ, ನಾ ಕರ್ಕೊಂಡು ಹೋಗ್ತೀನಿ ಅಂದಿದ್ದು. ಸರಿ, ಏನ್ ಮಾಡ್ಲಿ, ಒಂದು ಫೋನ್ ಮಾಡ್ಬಿಟ್ಟು ಬರ್ತೀನಿ. ಸರಿ. ಹಲೋ ಹಲೋ, ಏನಪ್ಪ ಸತೀಶ, ಚೆನ್ನಾಗಿದೀಯಾ? ಹಲೋ ಅಮ್ಮ, ನಾನು ತುಂಬಾ ಬಿಸಿ ಇದ್ದೀನಿ. ಮತ್ತೆ ಮತ್ತೆ ಕರ್ಕೊಂಡು ಹೋಗಕ್ಕೆ ಬರ್ತೀನಿ ಅಂದಿದ್ದೆ, ಯಾವಾಗ ಬರ್ತೀಯಪ್ಪ? ಸರಿ ಆಯ್ತಮ್ಮ, 10 ನಿಮಿಷ ಆದ್ಮೇಲೆ ನಾನೇ ಕಾಲ್ ಮಾಡ್ತೀನಿ. ಈಗ ಫೋನ್ ಇಡು. ಸುಮ್ಮನೆ ಸ್ಟಾರ್ಟಾಗಿ ಎಳೆದ್ಬಿಡ್ತಾನೆ ಹುಡುಗ ಹುಡುಗಿ ಮ್ಯೂಸಿಕ್ ಸಾಕು.